ಸಿಲ್ಕ್ ಮಾರ್ಕ್ ಎಕ್ಸ್ಪೋ ಬಂದು ತುಂಬ ಸಂತೋಷ ಆಗಿದೆ. ನಾನು ಆಕಸ್ಮಿಕವಾಗಿ ಬಂದವನು, ಅದು ತುಂಬ ಪ್ರೀತಿ ಆಯಿತು ನೋಡಿ. ಯಾಕಂದರೆ ಸಿಲ್ಕಲ್ಲಿ ಇಷ್ಟು ವೆರೈಟಿ ಇರ್ತದೆ ಅಂತ ಗೊತ್ತಿಲ್ಲ ನಮ್ಗೆ. ಸಿಲ್ಕ್ ಅಂತ ಒಂದೇನೆ, ಅದೇ ಮಲ್ಬರಿ ಆಗಲಿ, ಏರಿ ಆಗಲಿ, ಮಾಗು ಆಗಲಿ, ಎಲ್ಲ ವೆರೈಟಿ ಇದೆ. ಆ ವೆರೈಟಿ ಎಷ್ಟು ಚಂದ ನಮ್ಮ ಜಗತ್ತು ಅಂತ ಅನ್ಸುತ್ತಲ್ಲ, ಅದೆಲ್ಲ ಬಳಸಬೇಕಲ್ಲ ನಾವು. ನೋಡಿ, ಆ ಪ್ರಾಣಿ ನಮಗೋಸ್ಕರ ತಮ್ಮ ಪ್ರಾಣ ಬಿಟ್ಟು ಎಳೆ ಕೊಡ್ತದೆ. ನಮ್ಮಲ್ಲಿ ಒಂದು ಮಾತಿದೆ, ಯಾವ ಕೆಲಸ ತ್ಯಾಗದ ಮೇಲೆ ನಿಂತಿದೆಯೋ ಅದು ಧರ್ಮದ ಕೆಲಸ ಅಂತ. ಸಿಲ್ಕ್ ಮಾತ್ರ ಹಾಗಿರೋದು, ತನ್ನ ಪ್ರಾಣವನ್ನು ಕೊಟ್ಟು ಮತ್ತೊಬ್ಬರಿಗೆ ದಾರ ಕೊಡು, ಅದು ಧರ್ಮದ ಕೆಲಸ ಅಂತ. ಅದಕ್ಕೆ ನಮ್ಮಲ್ಲೆಲ್ಲ ಕಾರ್ಯಕ್ರಮಗಳಲ್ಲಿ ಹಿರಿಯರೆಲ್ಲ ಹೇಳೋದು, ಪೂಜೆ ಮಾಡ್ತಾರೆ ಸಿಲ್ಕ್ ಬಟ್ಟೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದು ಧರ್ಮದ ಬಟ್ಟೆ ಅಂತ. ಯಾವ ಕೆಲಸ ತ್ಯಾಗದಿಂದ ಆಗುತ್ತೋ ಅದು ಮಾತ್ರ ಧರ್ಮ ಅಂತ. ಸಿಲ್ಕ್ ಆಗ್ತಿರೋದು ಧರ್ಮದಿಂದ. ಅದಕ್ಕೆ ಆ ಸಿಲ್ಕ್ ಬಟ್ಟೆ ಒಂದು ಮಹತ್ವ ಇದೆ. ನೋಡಿದ್ರೆ ತುಂಬ ಜನ ಬರ್ತಿದ್ದಾರೆ, ಕೊನೆ ದಿವಸ ಬೇರೆ ಅಂತ. ತುಂಬ ಸಂತೋಷ ಆಯಿತು. ಎರಡು ಕಾರಣಕ್ಕೆ ಸಂತೋಷ ಆಯಿತು. ಇಲ್ಲಿ ಬೇಕಾದಂಥ ಬಟ್ಟೆ ಸಿಗ್ತದಲ್ಲ ಅಂತ ಒಂದು ಸಂತೋಷ ಆದರೆ, ಎರಡನೇದು ನಮ್ಮ ಸಿಲ್ಕ್ ಪರಿಚಯ ಆಯ್ತಲ್ಲ ಜನಕ್ಕೆ. ಇದೊಂದು ಸೇವೆ ಇದೆ ಆ್ಯಕ್ಚುಲಿ. ಆ ಪ್ರಾಣಿಗಳು ಕೊಟ್ಟಂಥ ತ್ಯಾಗ ಇದೆಯಲ್ಲ, ಅದನ್ನು ನಾವು ಬಳಸ್ಕೋಬೇಕಲ್ಲ. ಅದರಿಂದ ಎರಡು ಕಾರಣಕ್ಕೆ ನನಗೆ ತುಂಬ ತೃಪ್ತಿ ಆಯಿತು. ಎಕ್ಸ್ಪೋ ತುಂಬ ಚೆನ್ನಾಗಿ ಆಗ್ತದೆ ಅಂತ ಗೊತ್ತು ನನಗೆ. ವ್ಯಾಪಾರ ದೃಷ್ಟಿಯಿಂದನೂ ಚೆನ್ನಾಗಿರುತ್ತೆ. ನಾನು ಹೇಳಿದ್ರು 43 ಸ್ಟಾಲ್ಸ್ ಇದ್ದಾವೆ. 43 ಸ್ಟಾಲ್ಸಾಗಿ ವ್ಯಾಪಾರ ಆಗ್ತದೆ ಅಂದರೆ ಸಂತೋಷ ಅಲ್ಲ. ನೋಡಿದೆ ನಾನು, ಅಷ್ಟೊಂದು ಜನ ಇದ್ದಾರೆ, ಕಿಕ್ಕಿರ ಜನ ತುಂಬಿದ್ದಾರೆ. ಹೀಗೆ ಬೆಳೀಲಿ ಮಾರ್ಕ್ಸ್ ಎಕ್ಸ್ಪೋ ಪ್ರೋಗ್ರಾಮ್. ಪ್ರತಿ ವರ್ಷ ಆಗಲಿ, ಈ 3 ವರ್ಷದ ಮೇಲೆ ಆಗ್ತಾಯಿದೆ, ಪ್ರತಿ ವರ್ಷ ಆಗಲಿ ಅಂತ ಅಪೇಕ್ಷೆ ಪಡ್ತೇನೆ. ಧನ್ಯವಾದ.